ಬ್ಯಾಕ್ ರೂಮ್ಸ್ ಇದು ಕೇನ್ ಪಾರ್ಸನ್ಸ್ ಅವರು ಡೈರೆಕ್ಟ್ ಮಾಡಿರುವಂತಹ ಹಾರರ್ ಸೈಫೈ ಸಿನಿಮಾ. ಇಲ್ಲಿ ಚಿವಿಟಲ್ ಎಜಿಯೋಫೋರ್ ಹಾಗೂ ರಿನೇಟ್ ರೈನ್ಸ್ವೆ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಬ್ಸೆಷನ್ ಸಿನಿಮಾದ ಡೈರೆಕ್ಟರ್ ನಂತೆಯೇ ಇವರು ಸಹ ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಮಾಡ್ತಾ ಇದ್ದವರು. 83 ಕೋಟಿಯಲ್ಲಿ ತಯಾರಾಗಿರುವಂತಹ ಬ್ಯಾಕ್ ರೂಮ್ಸ್ ಇಂಡಿಯಾದಲ್ಲಿ ತೆರೆ ಕಾಣುವಂತಹ ಮುನ್ನವೇ 2,000 ಕೋಟಿ ರೂಪಾಯಿಗಳನ್ನ ಬಾಚಿತ್ತು. ಅಂಡ್ ಆಬ್ವಿಯಸ್ಲಿ ಈ ನಂಬರ್ಸ್ ಇಂದಾನೆ ಹೈಪ್ ಕೂಡ ಹುಟ್ಕೊಂಡಿತ್ತು. ಸೊ ಈ ಸಿನಿಮಾ ನೋಡಿದ ನಮ್ಗೆ ಏನ್ ಅನ್ನಿಸ್ತು, ಈ ಹೈಪ್ ವರ್ತಾ ಇಲ್ವಾ, ಸಿನಿಮಾದಲ್ಲಿ ನಮ್ಗೆ ಏನೆಲ್ಲ ಸೂಪರ್ ಆಗಿದೆ ಅಂತ ಅನಿಸ್ತು, ಏನೆಲ್ಲ ಸುಮಾರಾಗಿದೆ ಅಂತ ಅನಿಸ್ತು, ಏನೆಲ್ಲ ಬಕ್ವಾಸ್ ಆಗಿದೆ ಅಂತ ಅನಿಸ್ತು, ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ಕಂಟೆಂಟ್ ಹಾಗೂ ರಿವ್ಯೂ ನಿಮ್ಗೆ ಇಷ್ಟ ಆಗೋದಾದ್ರೆ ಈ ವಿಡಿಯೋಗೆ ಒಂದು ಹೈಪ್ ಕೊಡಿ, ಆಗ ಸುಮಾರು ಜನಕ್ಕೆ ಈ ವಿಡಿಯೋ ತಲುಪುತ್ತೆ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಕ್ಲಾರ್ಕ್. ಒಂದು ಫರ್ನಿಚರ್ ಅಂಗಡಿ ನಡೆಸ್ತಾ ಇರುವಂತಹ ಇವನು ಒಂದು ದಿನ ತನ್ನ ಅಂಗಡಿಯ ಕೆಳಗಿನ ಭಾಗದಲ್ಲಿ ವಿಚಿತ್ರವಾದ ಜಾಗವನ್ನ ಕಂಡುಕೊಳ್ತಾನೆ. ಅದು ಸಾಮಾನ್ಯವಾದ ರೂಮ್ ಅಲ್ಲ, ಅಂತ್ಯವಿಲ್ಲದಂತಹ ರೂಮ್ಗಳು, ಮುಗಿಯದಂತಹ ಕಾರಿಡಾರ್ಗಳು, ಯಾವುದೋ ಬೇರೆ ಲೋಕದ ತರ ಕಾಣುವಂತಹ ಪ್ರಪಂಚ. ಈ ಜಗತ್ತಿನ ರಹಸ್ಯ ಏನು, ಅಲ್ಲಿ ಹೋದ ಜನರಿಗೆ ಏನಾಗುತ್ತೆ, ಕ್ಲಾರ್ಕ್ ಹಾಗೂ ಮೇರಿ ಈ ಭಯಾನಕ ಪ್ರಪಂಚದಲ್ಲಿ ಹೇಗೆ ಸಿಗಾಕೋತಾರೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಇಲ್ಲಿನ ವಾತಾವರಣ. ಬಹಳ ವರ್ಷಗಳ ನಂತರ ಭಯ ಹುಟ್ಟಿಸೋದಕ್ಕೆ ರಕ್ತಪಾತ, ಲೌಡ್ ಸೌಂಡ್ ಅಥವಾ ಜಂಪ್ ಸ್ಕೇರ್ ಗಳನ್ನ ಯೂಸ್ ಮಾಡಿಲ್ಲದೆ ಇರುವಂತಹ ಸಿನಿಮಾ ನೋಡಿದಾಗ ಅನಿಸ್ತು. ಖಾಲಿ ಕೊನೆಗಳು, ಆ ಯೆಲ್ಲೋಯಿಶ್ ಬೆಳಕು, ಮುಗಿಯದಂತಹ ದಾರಿಗಳು, ಇವೆಲ್ಲ ಸೇರಿ ಒಂದು ವಿಚಿತ್ರವಾದ ಅನ್ಈಸಿನೆಸ್ ನ ಕ್ರಿಯೇಟ್ ಮಾಡುತ್ತೆ. ಥಿಯೇಟರ್ ಇಂದ ಹೊರಗೆ ಬಂದ್ಮೇಲೂ ಆ ದೃಶ್ಯಗಳು ತಲೆಯಲ್ಲಿ ಉಳ್ಕೋತವೆ. ಇಲ್ಲಿ 95% ಆಫ್ ದ ಫಿಲಂ ಇರೋದು ಎರಡೇ ಪಾತ್ರಗಳದು. ಇಡೀ ಸಿನಿಮಾ ನಿಂತಿರೋದು ಕೂಡ ಅವ್ರ ಮೇಲೇನೆ. ಸೊ ಕ್ಲಾರ್ಕ್ ಅಂಡ್ ಮೇರಿ ಈ ಎರಡೂ ಪಾತ್ರಗಳ ಪರ್ಫಾರ್ಮೆನ್ಸ್ ಸಾಲಿಡ್ ಆಗಿತ್ತು. ತುಂಬಾ ಸೆಟಲ್ ಆಗಿ ಪಾತ್ರದ ಒಳಗಿನ ಗೊಂದಲ ಮತ್ತು ಭಯವನ್ನ ತೋರಿಸ್ತಾರೆ. ಅವರ ಪರ್ಫಾರ್ಮೆನ್ಸ್ ಇಷ್ಟು ನ್ಯಾಚುರಲ್ ಆಗಿ ಹೊರ ಬರ್ಲಿಲ್ಲ ಅಂತ ಅಂದಿದ್ರೆ ನಮ್ಗೆ ಈ ವಾತಾವರಣ ಅಷ್ಟು ಕನೆಕ್ಟ್ ಆಗ್ತಿರ್ಲಿಲ್ವೇನೋ. ಬಟ್ ದೇ ಹ್ಯಾವ್ ಡನ್ ಎ ಗ್ರೇಟ್ ಜಾಬ್ ಅಂತಾನೆ ಹೇಳ್ತೀನಿ. ಇಲ್ಲಿ ನನಗೆ ಇಂಪ್ರೆಸ್ ಆದಂತಹ ಮತ್ತೊಂದು ವಿಷಯ ಅಂತಂದ್ರೆ ಇಲ್ಲಿನ ಸಿನಿಮಾಟೋಗ್ರಫಿ. ನಾರ್ಮಲ್ ಆಫೀಸ್ ಸ್ಪೇಸ್ ತರ ಇರುವಂತಹ ಜಾಗವನ್ನ ಭಯಾನಕವಾಗಿ ಪೋರ್ಟ್ರೇ ಮಾಡೋದು, ಲೈಟ್ ಯೂಸೇಜ್ ನಿಂದ ಭಯ ಹುಟ್ಟಾಕೋದು, ಇದೆಲ್ಲ ಸುಲಭದ ಕೆಲಸ ಅಲ್ವೇ ಅಲ್ಲ. ಅಂಡ್ ಸಾಲಿಡ್ ಸ್ಕಿಲ್ ಸೆಟ್ ಕೂಡ ಇದಕ್ಕೆ ಬೇಕೇ ಬೇಕು. ಆ ಪಾರ್ಟ್ ನಲ್ಲಿ ಇವರು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿನ BGM ಆ ವಾತಾವರಣಕ್ಕೆ ದೊಡ್ಡ ಕಾಂಟ್ರಿಬ್ಯೂಟರ್ ಕೂಡ ಹೌದು. ಕೆಲವೊಂದ್ಸಲ BGM ನಮ್ಮ ಗಮನಕ್ಕೆ ಬರದೇ ಇರಬಹುದು, ಬಟ್ ಟೆನ್ಷನ್ ಕ್ರಿಯೇಟ್ ಮಾಡುವಂತಹ ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಮಾಡಿದೆ. ಬರೀ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಅಲ್ಲ, ಸೈಲೆನ್ಸ್ ಅನ್ನು ಕೂಡ ಇಲ್ಲಿ ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ದಾರೆ. ಇನ್ನು ಇಲ್ಲಿ ಬೆಟರ್ ಆಗ್ಬೋದಿತ್ತು ಅಂತ ಅನ್ಸಿದ್ದು ಅಂತಂದ್ರೆ ಸಿನಿಮಾದ ಎಮೋಷನಲ್ ಕನೆಕ್ಷನ್. ಬ್ಯಾಕ್ ರೂಮ್ಸ್ ಪ್ರಪಂಚ ಸಖತ್ ಇಂಟ್ರೆಸ್ಟಿಂಗ್ ಆಗಿದ್ರು ಕೆಲವು ಸಲ ಪಾತ್ರಧಾರಿಗಳಿಗಿಂತ ಜಾಸ್ತಿ ಆ ಲೊಕೇಶನ್ ಮೇಲೆನೆ ಸಿನಿಮಾ ಫೋಕಸ್ ಮಾಡುತ್ತೆ. ಅದರಿಂದ ಕೆಲವು ಎಮೋಷನಲ್ ಮೂಮೆಂಟ್ಸ್ ಅಷ್ಟೊಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಲ್ಲ. ಇನ್ನು ಮಧ್ಯ ಕೆಲವು ಸೀಕ್ವೆನ್ಸ್ ಗಳು ರಿಪೀಟ್ ಆಗ್ತಾ ಇರುವಂತಹ ಫೀಲ್ ಕೂಡ ಕೊಡುತ್ತೆ. ಒಂದೇ ತರದ ಕಾರಿಡಾರ್ಸು, ರೂಮ್ಸು, ಎಕ್ಸ್ಪ್ಲೋರೇಷನ್ ಪೋರ್ಷನ್ಸ್ ಬರೋದ್ರಿಂದ ಕೆಲವರಿಗೆ ಕತೆ ಸಾಕ್ತಾ ಇರುವಂತಹ ಗತಿ ಸ್ವಲ್ಪ ಸ್ಲೋ ಅಂತ ಕೂಡ ಅನ್ಸುತ್ತೆ. ಮಿಸ್ಟ್ರಿ ಮೇಂಟೈನ್ ಮಾಡೋದ್ರಲ್ಲಿ ಸಿನಿಮಾ ಸಕ್ಸಸ್ಫುಲ್ ಆಗಿದೆ, ಆದ್ರೆ ಕೆಲವು ಪ್ರಶ್ನೆಗಳಿಗೆ ಕ್ಲಿಯರ್ ಆನ್ಸರ್ ಸಿಗಲ್ಲ. ಅದು ಇಂಟೆನ್ಷನಲ್ ಆಗಿರ್ಬೋದು, ಆದ್ರೆ ಕಂಪ್ಲೀಟ್ ಕ್ಲೋಜರ್ ಎಕ್ಸ್ಪೆಕ್ಟ್ ಮಾಡುವಂತಹ ಆಡಿಯನ್ಸ್ಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ಖಡಕ್ ಆಗಿ ಹೇಳೋದಾದ್ರೆ ಬ್ಯಾಕ್ ರೂಮ್ಸ್ ಒಂದು ಡೀಸೆಂಟ್ ವಾಚ್. ಸಿನಿಮಾ ಪರ್ಫೆಕ್ಟ್ ಅಲ್ಲ, ಎಮೋಷನಲ್ ಡೆಪ್ತ್ ಇನ್ನೂ ಸ್ಟ್ರಾಂಗ್ ಆಗಿರ್ಬೇಕಿತ್ತು. ಸೆಕೆಂಡ್ ಹಾಫ್ ಪೇಸ್ ಕೂಡ ಸ್ವಲ್ಪ ಟೈಟ್ ಆಗಿರ್ಬೋದಿತ್ತು. ಆದ್ರೂ ವಾತಾವರಣ, ಸಿನಿಮಾಟೋಗ್ರಫಿ, ಲೈಟಿಂಗ್ಸು, ಸೌಂಡ್ ಡಿಸೈನು ಮತ್ತೆ ಯುನೀಕ್ ಹಾರರ್ ಎಕ್ಸ್ಪೀರಿಯನ್ಸ್ ವಿಷಯದಲ್ಲಿ ಸಿನಿಮಾ ಚೆನ್ನಾಗಿ ಸ್ಕೋರ್ ಮಾಡುತ್ತೆ. ರೆಗ್ಯುಲರ್ ಹಾರರ್ ಸಿನಿಮಾಗಳಿಗಿಂತ ಬೇರೆ ತರದ ಪ್ರಯತ್ನ ನೋಡಬೇಕು ಅಂತ ಅನ್ಸಿದ್ರೆ ಬ್ಯಾಕ್ ರೂಮ್ಸ್ ನಿಮ್ಗೆ ವರ್ಕ್ ಆಗ್ಬೋದು. ಪರ್ಸನಲಿ ಸ್ಪೀಕಿಂಗ್ ಸಿನಿಮಾ ಕೆಲವು ಭಾಗಗಳಲ್ಲಿ ಚೆನ್ನಾಗಿದೆ, ಬಟ್ ಹೇಳ್ತಾರಲ್ಲ ಎಕ್ಸ್ಪೆಕ್ಟೇಷನ್ ಇಸ್ ದ ಕಿಲ್ಲರ್ ಆಫ್ ಜಾಯ್ ಅಂತ, ಹಾಗೆ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಹೋದ್ರೆ ಪ್ರಾಬಬ್ಲಿ ಅದೇ ನಿಮ್ಗೆ ತೊಂದರೆ ಕೊಡ್ಬೋದು. ಸೊ ಇದಾಗಿತ್ತು ಬ್ಯಾಕ್ ರೂಮ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.